ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಡಿಕ್ಲಿಪ್ಸಿ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಬಗ್ಗೆ. ಡಿಕ್ಲಿಪ್ಸಿ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಅಂದರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಇದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತೈತಿ, ಯಾವ ರೀತಿ ಇದನ್ನು ಉಪಯೋಗ ಮಾಡಬೇಕು, ಇದನ್ನು ಎಷ್ಟು ದಿನ ಹಚ್ಕೋಬೇಕು, ಸೈಡ್ ಎಫೆಕ್ಟ್ಸ್ ಏನು, ಯಾರು ಇದನ್ನು ಉಪಯೋಗಿಸ್ಬಾರ್ದು, ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡ್ಕೋಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಡಿಕ್ಲಿಪ್ಸಿ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ನೋಡ್ರಿ, ಇದು ಒಂದು ಅಲೋಪತಿ ಕ್ರೀಮು. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನಿಮ್ಮ ತ್ವಚಾದಾಗ ಏನರ ಹೈಪರ್ ಪಿಗ್ಮೆಂಟೇಷನ್ ಮಾರ್ಕ್ ಆಗ್ಯಾವಂದ್ರೆ, ಈಗ ತ್ವಚಾದಾಗ ಏನಾಗಿರ್ತೈತಪ್ಪ ಅಂದ್ರೆ ಕಪ್ಪನ್ನು ಕಲಿ ಆಗ್ಯಾವಂದ್ರೆ, ಇಲ್ಲ ತ್ವಚಾದಾಗ ಡಾರ್ಕ್ ಸ್ಪಾಟ್ಸ್ ಆಗ್ಯಾವು, ಒಂದೊಂದು ಕಡೆ ಸ್ಪೆಸಿಫಿಕ್ ಕಪ್ಪಾಗಿ ದೊಡ್ಡ ಕಲಿ ಆಗಿಬಿಟ್ಟವಂದ್ರೆ ಅದನ್ನು ತೆಗಿಲಿಕ್ಕೆ, ಇಲ್ಲ ನಿಮ್ಗೆ ಅನ್ಇವನ್ ಸ್ಕಿನ್ ಟೋನ್ ಸಮಸ್ಯೆ ಆಗೈತೆ ಅಂದ್ರೆ, ಅನ್ಇವನ್ ಸ್ಕಿನ್ ಟೋನ್ ಅಂದ್ರೆ ಕೆಲವೊಬ್ರಿಗೆ ಏನೇನಾಗಿರ್ತೈತಿ, ತ್ವಚೆ ಇರ್ತೈತಿ, ಕೆಲವೊಂದು ಕಡೆ ಚಲೋನ ಇರ್ತೈತಿ ರೀ, ಬೆಳ್ಳಗಿರ್ತೈತಿ, ಕೆಲವೊಂದು ಕಡೆ ಸ್ವಲ್ಪ ಡಾರ್ಕ್ ಆಗಿರ್ತೈತಿ, ಕೆಲವೊಂದು ಕಡೆ ಮತ್ತೆ ಸ್ಕಿನ್ ಲೈಟ್ ಇರ್ತೈತಿ, ಅದಕ್ಕೆ ಅನ್ಇವನ್ ಸ್ಕಿನ್ ಟೋನ್ ಅಂತಾರೆ. ಅಲ್ಲಿ ಇದನ್ನ ಹಚ್ಕೋಬೋದು. ಇಲ್ಲ ನಿಮ್ಗೆ ಮೆಲಾಸ್ಮಾ ಅಂದ್ರೆ ಭಂಗಿನ ಸಮಸ್ಯೆ ಆಗೈತೆ ಅಂದ್ರೆ, ಭಂಗ್ ಹಣಿ ಮೇಲೆ ಆಗಿರ್ಬೋದು, ಮೂಗು ಮೇಲೆ ಆಗಿರ್ಬೋದು, ಗಲ್ಲ ಎಡಗಡೆ ಗಲ್ಲ ಬಲಗಡೆ ಗಲ್ಲದಾಗ ಆಗೈತೆ ಅಂದ್ರೆ ಭಂಗಿನ ಸಮಸ್ಯೆಗೆ ಇದನ್ನು ಹಚ್ಕೋಬೋದು ರೀ. ಇಲ್ಲ ಯಾರ ಕಲರ್ ಭಾಳ ಜಾಸ್ತಿ ಡಾರ್ಕ್ ಇರ್ತೈತಿ ಅವ್ರು ಕೂಡ ಇದು ಕಲರ್ ಏನಿರ್ತೈತಿ ಅದನ್ನು ಲೈಟ್ ಮಾಡ್ಲಿಕ್ಕೆ ಕೂಡ ಕೆಲಸ ಮಾಡ್ತೈತಿ. ಇಲ್ಲ ನಿಮ್ಮದು ಮುಖ ಏನದ ಫುಲ್ ಲೈನಿಂಗ್ಸ್ ಬಿದ್ದುಬಿಟ್ಟವು, ಜುರ್ರಿ ಆಗಿಬಿಟ್ಟವು, ಪಕ್ಕದ ಚರ್ಮ ಏನಿದೆ ಜೊತೆಗಳು ಆಗುತ್ತಿದೆ ಅಂದ್ರೆ ಅದ್ರಾಗ ತ್ವಚ ಮುದುಡಿ ಆಗಕ್ಕೆ ಕುಂತೈತೆ ಅಂದ್ರೆ ಅದನ್ನು ಕೂಡ ಇದು ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಈಗ ಇದ್ರ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಂದ್ರೆ ನೋಡ್ರಿ, ಈ ಕ್ರೀಮ್ ಒಳಗಡೆ ಕೋಜಿಕ್ ಆ್ಯಸಿಡ್ ಇರ್ತೈತಿ. ಕೋಜಿಕ್ ಆ್ಯಸಿಡ್ ಏನು ಮಾಡ್ತೈತಪ್ಪ ಅಂದ್ರೆ ಮೆಲನಿನ್ ಪ್ರೊಡಕ್ಷನನ್ನು ಕಡಿಮೆ ಮಾಡ್ತೈತಿ, ಸ್ಕಿನ್ ಕಲರ್ ಏನಿರ್ತೈತಿ ನಿಮ್ದು ಲೈಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಎರಡನೇ ಇಂಗ್ರೀಡಿಯೆಂಟ್ ಇದ್ರೊಳಗೆ ನಿಯಾಸಿನಮೈಡ್ ಇರ್ತೈತಿ. ಇದು ಒಂದು ವಿಟಮಿನ್ B3 ರೀ. ಸ್ಕಿನ್ ಡಿಸ್ಕಲರೇಷನ್ ಏನಾಗಿರ್ತೈತಿ ನೋಡ್ರಿ ಅದನ್ನು ಪ್ರಿವೆಂಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಅಂದ್ರೆ ತ್ವಚ ನಿಮ್ದು ಹೆಂಗಿರ್ತೈತೆ ಹಂಗೆ ಇಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತು ಇದ್ರೊಳಗೆ ಫೈಟಿಕ್ ಆ್ಯಸಿಡ್ ಇರ್ತೈತಿ. ಅದು ಏನು ಮಾಡ್ತೈತಪ್ಪ ಅಂದ್ರೆ ಎನ್ಲಾರ್ಜ್ಡ್ ಪೋರ್ಸ್ ಮತ್ತು ಡೆಡ್ ಸ್ಕಿನ್ ಏನಿರ್ತೈತಿ ಅದನ್ನ ತೆಗೆದು ಹಾಕ್ಲಿಕ್ಕೆ ಕೆಲಸ ಮಾಡ್ತೈತಿ. ಲ್ಯೂಕೋರೈಸ್ ಎಕ್ಸ್ಟ್ರಾಕ್ಟ್ ಮತ್ತು ಪೈನ್ ಬಾರ್ಕ್ ಎಕ್ಸ್ಟ್ರಾಕ್ಟ್ ಏನಿರ್ತೈತಿ ಇದು ಆ್ಯಂಟಿ ಆಕ್ಸಿಡೆಂಟ್ ಹಂಗೆ ಕೆಲಸ ಮಾಡ್ತೈತಿ ರೀ. ಮತ್ತು ಇದ್ರೊಳಗೆ ಟೆಟ್ರಾ ಹೈಡ್ರೋಕರ್ಕುಮಿನ್ ಇರ್ತೈತಿ. ಅದು ಸ್ಕಿನ್ ಕಲರನ್ನು ಲೈಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ, ಸ್ಕಿನ್ ಹೀಲಿಂಗಿಗೆ ಕೆಲಸ ಮಾಡ್ಕೊಡ್ತೈತಿ ರೀ. ಸೊ ಈ ರೀತಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೆಲಸ ಮಾಡ್ತಾವ್ರಿ. ಈಗ ಯಾವ ರೀತಿ ನೀವು ಇದನ್ನು ಯೂಸ್ ಮಾಡ್ಬೋದು? ಸೊ ನೋಡ್ರಿ, ಒಂದನೇದ್ದು ಮುಖ ನೀವು ಚಂದಾಗ ಸಬ್ಕಾರ ಹಚ್ಕೊಂಡು ಇಲ್ಲ ಫೇಸ್ ವಾಶ್ ಏನಾರ ಹಚ್ಕೊಂಡು ಚಂದಾಗ ತೊಳ್ಕೊರಿ. ತೊಳ್ಕೊಂಡಾದ್ಮೇಲೆ ಮೆತ್ತನ ಟವಲ್ ತೊಗೊಂಡು ಚಂದಾಗ ಒರೆಸ್ಕೊರಿ. ಮುಖದ ಮೇಲೆ ಯಾವುದೇ ರೀತಿ ನೀರಿನ ಅವಶೇಷ ಇರಬಾರ್ದು, ಮುಖ ಡ್ರೈ ಇರ್ಬೇಕ್ರಿ. ಅದಾದಮೇಲೆ ಬಳ್ಳಿಗೆ ಕ್ರೀಮ್ ಹಚ್ಕೋರಿ. ಮತ್ತು ಯಾವ ಭಾಗಕ್ಕೆ ನೀವು ಇದನ್ನು ಹಚ್ಕೋಬೇಕನ್ನೋ ಅಂತೀರಿ ಅಲ್ಲಿ ಚಂದಾಗ ಹಚ್ಕೊಂಡು ಲೈಟಾಗಿ ಬಳ್ಳಿಲಿಂತ್ರ ಅಲ್ಲಿ ಅದನ್ನು ರಬ್ ಮಾಡಿರಿ. ಯಾಕಂದ್ರೆ ಕ್ರೀಮ್ ಏನಿದೆ ತ್ವಚಾ ಒಳಗಡೆ ಅಬ್ಸರ್ವ್ ಆಗ್ಬೇಕ್ರಿ. ಈ ರೀತಿ ಕ್ರೀಮ್ ಹಚ್ಕೊಂಡಾದ್ಮೇಲೆ ಕೈಗಳನ್ನು ತೊಳ್ಕೊಂಬಿಟ್ರಿ. ಈ ರೀತಿ ನೀವು ಇದನ್ನು ಉಪಯೋಗ ಮಾಡ್ಬೋದು. ಸೊ ಬೆಸ್ಟ್ ಟೈಮ್ ಯಾವಾಗ ಸರ ಈ ಕ್ರೀಮ್ ಹಚ್ಕೋಬೇಕು ಅನ್ನೋದಂತ ಕೇಳಿದ್ರೆ ನೋಡ್ರಿ, ನೈಟ್ ಟೈಮ್ ಹಚ್ಕೊಳೋದು ಬೆಸ್ಟ್ ಟೈಮ್ ರೀ ಈ ಕ್ರೀಮ್ ಹಚ್ಕೋಬೇಕಂತ. ನೈಟ್ ಟೈಮ್ ಡೈಲಿ ಇದನ್ನು ನೀವು ಯೂಸ್ ಮಾಡಿರಿ. ಯೂಸ್ ಮಾಡಕ್ಕೆ ಕುಂತ್ರ 1-2 ವಾರ ಒಳಗೆ ನಿಮ್ಗೆ ಬಹಳ ಒಳ್ಳೆ ರಿಸಲ್ಟ್ ಇದ್ರ ನೋಡ್ಲಿಕ್ಕೆ ಸಿಗ್ತೈತೆ ರೀ. ಈ ಕ್ರೀಮ್ ನೀವು ಏನಾರ ನೈಟ್ ಬಳಸಕ್ಕೆ ಕುಂತೀರಂದ್ರೆ ಬೆಳಿಗ್ಗೆ ನೀವೇನಾರ ಬಿಸ್ಲಿಗೆ ಹೋಗ್ಬೇಕಂದ್ರೆ ಸನ್ಸ್ಕ್ರೀನ್ ಹಚ್ಚೋದು ಮರ್ಯಾಕೆ ಹೋಗ್ಬೇಡ್ರಿ. ಇಲ್ಲಾಂದ್ರೆ ಕೆಲವೊಂದು ಸತಿ ತ್ವಚ ಸುಟ್ಟು ಹೋಗ್ತೈತೆ ರೀ. ಸೊ ಇದನ್ನು ನೋಡ್ರಿ, ಈ ಕ್ರೀಮ್ ಏನಿದೆ ಪುರುಷರು ಮಹಿಳೆಯರು ಇಬ್ಬರು ಉಪಯೋಗ ಮಾಡ್ಬೋದು. ಎಷ್ಟು ದಿನ ಇದನ್ನು ಹಚ್ಕೋಬೇಕು? ಸೊ ನೋಡ್ರಿ, ಅದು ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ನೋಡಾದ್ಮೇಲೆ ಏನು ಸಮಸ್ಯೆ ಆಗೈತಿ, ಎಷ್ಟು ದಿನ ಇದನ್ನು ಉಪಯೋಗ ಮಾಡೋಕೆ ಹೇಳೋ ಅಂತಾರೆ, ಅಷ್ಟು ದಿನ ಇದನ್ನು ಉಪಯೋಗ ಮಾಡಿರಿ. ಯಾಕಂದ್ರೆ ಇದ್ರ ಜೊತೆಗೆ ಡಾಕ್ಟರ್ ನಿಮ್ಗೆ ಬೇರೆ ಕ್ರೀಮ್ಸ್ ಕೂಡ ಕೊಡ್ಬೋದು, ಕೆಲವೊಂದು ಸತಿ ಮೆಡಿಸಿನ್ಸ್ ಟ್ಯಾಬ್ಲೆಟ್ಸ್ ಕೂಡ ಕೊಡ್ಬೋದು. ಅದಕ್ಕೆ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಇದನ್ನು ಉಪಯೋಗ ಮಾಡೋಕೆ ಹೇಳ್ತಾರೆ ಅಷ್ಟು ದಿನ ಉಪಯೋಗ ಮಾಡಿರಿ. ಇದರಲ್ಲಿ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ ನೋಡ್ರಿ, ಕೆಲವೊಂದಿಷ್ಟು ಜನರಲ್ಲಿ ಕಂಡು ಬಂದಿದೆ. ಈ ಕ್ರೀಮ್ ಹಚ್ಕೊಂಡಾದ್ಮೇಲೆ ಯಾವ ಭಾಗಕ್ಕೆ ಈ ಕ್ರೀಮ್ ಹಚ್ಕೊಂಡಿರ್ತಾರೆ ಅಲ್ಲಿ ಭಾಳ ಜಾಸ್ತಿ ಇರಿಟೇಷನ್ ಆಗುತ್ತೆ ಅವ್ರಿಗೆ. ಆ ಭಾಗದ ತ್ವಚ ಭಾಳ ಜಾಸ್ತಿ ಉರಿತೈತಿ, ತ್ವಚ ಅಲ್ಲಿ ಕೆಂಪಗಾಗಿ ಬಿಡ್ತೈತಿ, ಅಲ್ಲಿ ಭಾಳ ಜಾಸ್ತಿ ಕೆರೆತ ಆಗ್ತೈತೆ ಅವ್ರಿಗೆ. ಈ ರೀತಿ ಸೈಡ್ ಎಫೆಕ್ಟ್ಸ್ ಆಗ್ಬೋದು ರೀ. ಯಾರು ಇದನ್ನು ಉಪಯೋಗ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಇದ್ರೊಳಗೆ ಇಂಗ್ರೀಡಿಯೆಂಟ್ಸ್ ನಾನು ನಿಮ್ಗೆ ಏನೇನು ಲಿಸ್ಟ್ ಹೇಳೀನಿ, ಯಾವುದೇ ಇಂಗ್ರೀಡಿಯೆಂಟ್ಲೆ ಮೊದಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದನ್ನು ಉಪಯೋಗ ಮಾಡಬೇಡ್ರಿ. ಮತ್ತು ನೋಡಿರಿ, ನಿಮ್ಮ ತ್ವಚಾದಾಗ ಎಲ್ಲರ ಕಟ್ ಆಗೈತೆ ಅಂದ್ರೆ, ಗಾಯ ಆಗೈತೆ ಅಂದ್ರೆ, ಹುಣ್ಣಾಗೈತೆ ಅಂದ್ರೆ ಆ ಭಾಗಕ್ಕೆ ಇದನ್ನು ಹಚ್ಕೊಳಕ್ಕೆ ಹೋಗ್ಬಿಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 400 ರೂಪಾಯಿದಾಗ ಇದು ನಿಮ್ಗೆ 20 ಗ್ರಾಮ್ ಕ್ರೀಮ್ ಸಿಗ್ತೈತೆ ರೀ. ಡಿಕ್ಲಿಪ್ಸಿ ಕ್ರೀಮು ಡಿಕ್ಲಿಪ್ಸಿ ಸ್ಕಿನ್ ಲೈಟ್ನಿಂಗ್ ಕ್ರೀಮು ಅವೈಲೇಬಿಲಿಟಿ ಬಗ್ಗೆ
ಮಾಡ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರ್ದುಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ ಇಲ್ಲ ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಭಾಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಒತ್ತಿಗೆ ಬಿಟ್ರೆ ಅದು ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆ ನೀವು ಅದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಎಲ್ಲರೂ ತೊಗೊಳಕ್ಕೆ ಹೋಗ್ಬಿಟ್ಟು ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.